ಹೊರಗೆ ಹೋದ ಮಗ ಒಳಗೆ ಬರಲಿಲ್ಲ ಸರ್, ಬರ್ತಡೇ ಐತೆ ಅಂತ ಹೆಸರು ಅವ್ರದ್ದು. ಇಲ್ಲ ಸರ, ನಾವು ಅದರಲ್ಲೇ ಒಂದು ಕಾಲ ಹಾಕಾಕುಂತೇವಿ ಸರ. ಈಗ ಮಗನ ನೆನೆಸ್ಕೊಂಡು ಅವತ್ತಿನ ದಿನ ಎಷ್ಟು ಗಂಟೆಗೆ ಹೋದ್ರಿ? ಏನು ಹೇಳಿ ಹೋದ್ರಿ ಮನೆಯೊಳಗೆ? ಮನ್ಯಾಗ ಏನು ಬರ್ತಡೇದು ಏನು ಹೇಳಿಲ್ಲ ಸರ್. ಅವು ನನ್ನ ಮಗ ಊಟ ಮಾಡಿದ ಸರ, ನನ್ನ ಕರ್ಕೊಂಡು ಅಡಿಕೆ ಒಣ ಅಡಿಕೆ ಹಾಕ್ಯಂಡು ಸರ, ಹಾಕ್ಯಂಡು ಹೊರಗೆ ಹೋದ ಮಗ ಒಳಗೆ ಬಲ್ಲಿ ಒಮ್ಮರಿ ಹಿಂಗಾಗೈತೆ ಅಂತಂದು ನನ್ನ ಸಣ್ಣ ಮಗ ಬಂದು ಕರ್ಕೊಂಡು ಹೋದ್ಮೇಲೆ ಹೋಗಿದ್ದು ಸರ ನಾವು ಹೊರಗೆ. ಹೊಳ್ಳಿ ನೋಡಲಿಲ್ಲ ಸರ. ಮುಂಜಾನೆ ಎದ್ದವ್ರು ಸರ್ಪ್ರೈಸ್ ಕೊಡ್ತೇವೆ ಅಂದಿದ್ದಾರೆ ಸರ್. ನಮ್ಗೆ ಅದು ಲೆಕ್ಕ ಕರೀಲಿಲ್ಲ, ಸರ್ಪ್ರೈಸ್ ಬೆಳಿಗ್ಗೆ ಕೊಟ್ಟಾಬಿಟ್ರಿ ಸರ್. ಈಗ ಅದು ಗೊತ್ತಾನೆ ಇಲ್ರಿ ಸರ ನಮ್ಗೆ. ಮಕ್ಳು ಹೇಳಿಯಲ್ಲ ನಮಗೇನು. ಮಾಮೂಲಿಯಾಗಿ ಹೆಂಗಿದ್ರೆ ಹಂಗೆ ಇದ್ರು ಸರ್. ಮನಗಾಕ ಹೊಂಟಾರಂತ ನಾವು ಸುಮ್ಮನಾಗಿದ್ದು. ಏನು ಮಾಡ್ಬೇಕು ಸರ? ಏನಾರ ಆಗಿ ಉಳಿದಿದ್ರೆ ಜೋಪಾನ ಮಾಡ್ತಿದ್ವಿ ಸರ. ತಾಯಿ 20 ವರ್ಷದ ಮಗ ಸರ, ದುಡ್ದು ಹಾಕವ ಅವನ ನಮ್ಗೆ. ಅವನ ಹೋಗ್ಬಿಟ್ಟ. ಸರ್ ಸಹಾಯ ಮಾಡಿದ್ರು, ಒಟ್ಟು ನೆಳ್ಳು ಮಾಡ್ಕೊಂಡು ಅರ್ಥ ಮಾಡಿ ಹೋಗಿದ್ದ ಮನೇನ. ಹೆಂಗಿದ್ದಮ್ಮ? ಹೆಂಗೆ ಹುಡುಗ ಏನು ಮಾಡ್ತಿದ್ದ? ಕೆಲ್ಸಕ್ಕೆ ಹೋಗವ ಸರ, ಡಾಂಬರ್ಗೆ ಹೋಗವ, ಗಾಡಿಗೆ ಹೋಗವ, ಮತ್ತು ಮನೆ ಕೆಲಸ ಮಾಡವ. ಕೆಲಸ ಇಲ್ದಾಗ ಅವನ ಕಡಿಸಿದ್ದ ಸರ. ಅವನ ಕಟ್ಟಿ ಸರ. ಅರ್ಥ ಮಾಡಿದ್ದಿಲ್ಲ, ಇದ್ದಿದ್ದಿಲ್ಲ, ಏನಿಲ್ಲ. ದುಡ್ಕಂತನ ಮಾಡ್ತಿದ್ದ ಸರ. ಮಾಡ್ತಿದ್ರಿ ಸರ್. ಹೌದ್ರಿ ಸರ್. ಸರ್ ಸಹಾಯ ಮಾಡಿದ ಮೇಲೆ ಅದನ್ನ ತಿಕ್ಕೊಂಡು ಮನೆ ಮಾಡಿಕೊಂಡು ಇತ್ತ ಬಂದು. ಎಷ್ಟು ಸಹಾಯ ಮಾಡಿದ್ರಮ್ಮ? ಎಷ್ಟು? 5 ಲಕ್ಷ ಮಾಡಿದ್ರು ಸರ್ ಅವರು. ಅಲ್ಲಿ ಹಿಂದೆ ಚಪ್ಪರ ಮನೆ ಆಗಿದ್ವಿ ಅಲ್ಲ ಸರ, ಅಲ್ಲಿಂದ ಬಿಟ್ಟು ಬಂದು ಈಗ ಒಂದು 3 ತಿಂಗಳಾಯ್ತು ಸರ್. ಇಲ್ಲೇ ಪೂಜೆ ಮುಗಿಸ್ಕೊಂಡು ಒಟ್ಟು ಇಲ್ಲೇ ಬಂದದೆ ಸರ್. ಕನಸು ಆಯ್ತು ಸರ್. ಸರ್ ಕನಸುನ ಆಯ್ತು ಸರ. ಅವ್ರು ಭರವಸೆ ಕೊಟ್ಟಿದ್ರು, ಮಾತಾಡಿದ್ರು, ಬಂದು ನಾನು ಹಿರೇ ಮಗ ಅಂತ ಹೇಳಿ ಹೋದ್ರು. ಆದರೂ ಸರ್ ಹೆಂಗೆ ಸಂಕಟ. ಹೊರಗೆ ಹೋದ ಮಕ್ಕಳು ಒಳಗೆ ಬರಲಿಲ್ಲ. ಹರಿಯರ ಮಕ್ಕಳು ಏನು ಹುಟ್ಟತ್ಲೆ ತೀರ್ಕೊಂಡ್ರ, ಏನು ಜಡ್ಡಾಗಿ ತೀರ್ಕೊಂಡ್ರ, ಏನು ಆಗಲಿಲ್ಲಲ್ಲ ಸರ್. ಎಂಥ ಕೋಟಿಗಟ್ಟೆ ಇದ್ರು ಸಮಾನ. ಹೆಂಗೆ ಜೀವನ? 1 ವರ್ಷ ಇಲ್ಲ ಮಗ ಇಲ್ಲಾರ 1 ವರ್ಷ ಹೆಂಗೆ ಕಳೆದ್ರಿ ಅಂತ ಸಂಕಟ ಬೀಳ್ತೈತೆ ಸರ್. ಏನು ಹಂಗೆ ಮಂದಿ ಮಕ್ಕೊಂಡ್ರೆ ಇಲ್ಲಲ್ರಿ ಮಾಡೋರು. ಹಂಗೆ ಜೀವನ ಕಳೀತೀವಿ ಸರ ನೆನಪಿನ್ಯಾಗ. ಏನಿಲ್ರಿ, ದುಡ್ಕೋಬೇಕು, ತಿನ್ಬೇಕು, ಜಮೀನಿಲ್ಲ, ಏನಿಲ್ಲ ನಮ್ಗೆ. ಇದು ಗೋಟೆನ ಜಾಗ ಸರ. ಗೋಟೆನ ಜಾಗದಾಗ ಮನೆ ಯಾಕೆ ನಮಗ ಮಾಡ್ದಾಗ ಕಷ್ಟ ಬಿಟ್ರಿ. ಒಂದಿನೂ ಕಾಲ ಕಳೀಲಿಲ್ಲ ಹೊಸ ಮನ್ಯಾಗ. ಕಷ್ಟ ಬಿಟ್ಟ. ಏನು ಮಾಡ್ಬೇಕು ಸರ್? ಒಂದು ಅಡಿಕೆ ಚೀಟ್ ಹಾಕ್ಯಂತಿದ್ದಿಲ್ರಿ. ಕೂಡಾಳು ಹುಡ್ರು ಕೂಡ ಅಡ್ಡಾಡ್ತಿದ್ದಿಲ್ಲ. ಒಂದು ಬಾಯಿ ಸತ್ತವ್ರಿ, ಒಬ್ರಿಗೆ ಸರ್ನಿಲ್ಲ ಅಂತಿದ್ದಿಲ್ಲ. ಭಾಳ ಅಭಿಮಾನ ಸರ್. ವರ್ಷ ಮಾಡ್ತಿದ್ರು ಸರ್ ಅವರು. ಮಾಡಿ ಗಿಡಕಿ ಯಾಕೆ ತಂದು ಕೊಡವ ಮನೆಗೆ ಸರ. ಈ ವರ್ಷ ಅವು ಮೋಸ. ಈ ವರ್ಷ ಮಾಡಾರ ಇಲ್ಲ ಸರ. ಪ್ರತಿ ವರ್ಷ ಎಷ್ಟು ಬರ್ತ್ಡೇ ಮಾಡ್ತಿದ್ರು ಸರ. ಅಲ್ಲಿ ಆದ ಜಾಗದಾಗ ಮಾಡ್ತಿದ್ರು. ಆದ್ರೆ ಅವ್ರನ್ನೊಂದು ಫೋಟೋ ಇಟ್ಟು ಮಾಡ್ರಿ ಸರ್. ನಾವು ಹೋಗಿದ್ವಿ, ನಮ್ಮನ್ನು ಕರಿತಿದ್ರು, ಹೋಗಿ ಮಾಡಿ ಬರ್ತಿದ್ವಿ ಸರ. ನಿಮ್ಗೆ ಯಾರಿಗೆ ಹೇಳಿಲ್ಲ ಸರ, ಏನು ಹೇಳಿಲ್ಲ ಅವರು ನಮ್ಗೆ. ಏನು ಹೇಳಿತಿಲ್ಲ ಹೋಸಲ? ಹೇಳಿಲ್ರಿ ಸರ್, ನಮಗೆ ಗೊತ್ತಾನೆ ಇಲ್ಲ. ಅವ್ರ ಬರ್ತಡೇ ನಮಗೆ ನೆನಪುನೇ ಇಲ್ಲ ಸರ. ನೆನಪುನೇ ಇಲ್ಲ ಸರ್. ಒಮ್ಮರಿ ಅವ್ರು ಕರೆದ ಮೇಲೆ ಹೋಗಿದ್ವಿ ನಾವು ಸರ್. ಮಾಡ್ರಿ ಆದ್ರೆ ಸಂಸಕ್ಕೆ ಹಂಗೆ ಮಾಡ್ರಿ ಸರ, ಫೋಟೋ ಇಟ್ಟು ಅವ್ರದ್ದು. ಈ ಥರ ಮಾಡಿ ಮಾಡಕ್ಕೆ ಸರ ಉಡೇತನ ಸಪ್ಪಾರು ಹೊಡೆದಂಗೆ ಆಗಿತ್ತು ನಮಗೆ. ಮನೆ ಮುಗಿದ ಮೇಲೆ ಬೈಕ್ ತರ್ಬೇಕು ನಾನು. ಮನೆ ಮುಗಿಸ್ಕೋಬೇಕು ನಾನು. ಆ ಮನೆಗೆ ಹೋಗ್ಬೇಕು, ಮರಿ ಇದು ಎಲ್ಲದು ಮಾತಾಡ್ತಿತ್ತು ಸರ್. ಅವರು ಸರ್ ನಾವು ಹೇಳ್ತಿದ್ವಿ ದೊಡ್ಡ ಮನೆ ನೆಳ್ಳಾದ್ಮೇಲೆ
ಎಲ್ಲರ ನಿನಗೊಂದಿದು ಮಾಡೋಣ. ಅವ ತಮ್ಮ ಸಾಲಿ ಕಲೀಲಿ ಅವ ಸಾಲಿ ಕಲೀಲಿ, ಕೆಲ್ಸಕ್ಕೆ ಕಳಿಸ್ತಿದ್ದಿಲ್ರಿ ಅವನ್ನ. ನೀ ಸಾಲಿಗೆ ಹೋಗು, ನೀ ಸಾಲಿ ಕಲಿ ಚಂದಾಗಿ ಇದನ್ನ ಬೇಡ್ಕೊಂತಿದ್ದು ಸರ್. ತಮ್ಮನ ಸಾಲಿ ಕಲಿಸ್ಬೇಕು ಅದು ಆಸೆ ರೀ, ಮನೆ ಆಸೆ. ನಮ್ಮನ್ನ ತಂದೆ ತಾಯಿ ಹೊರಗೆ ಕಳಿಸಲಾರ್ದಂತ ಆಸೆ. ದಿಟ್ಟಲ್ಲ ಸರ್, ಒಬ್ಬರು ಕೂಡ ನ್ಯಾಯ ಮಾಡೋ ಮಗ ಅಲ್ಲ. ಅಂತ ಮಗ ಇವತ್ತಿಲ್ಲ. ಇಲ್ಲ ಸರ್, ನಾಳೆಗೆ 1 ವರ್ಷ ಆಗಿವತ್ತು. ಫೋಟೋ ನೋಡೋದು, ಒಟ್ಟ ಸಂತ ಕೇಳೋದು ಸರ್ ನಾವು ತಂದೆ ತಾಯಿ.